ಸರ್ ಆಲ್ಮೋಸ್ಟ್ 100 ಜನ ಅದಾರಂದ್ರ ಸರ್ ಗ್ಯಾರಂಟಿ 80 ಮಂದಿ ಪ್ಲಸ್ ಮುಳಾದಿ ಸಮಸ್ಯೆ ಐತೆ. ಯಾಕ್ರಿ? ಯಾಕ ಹೀಟ್ ಎರಡನೇದ ಒಂದೇನೇನ್ ಸರ್ ಹೀಟ್, ಎರಡನೇದ ಸರ್ ಖಾರ ಅಂತೂ ಸಿಕ್ಕಾಪಟ್ಟೆ ಖಾರ ರೈಟ್. ನಾ ಬೆಳಗಾವಿ ಡಿಸ್ಟ್ರಿಕ್ಟ್ ಬಟ್ ನಮಗ ಅಲ್ಲಿ ಖಾರಕ್ಕ ಸರ್ ಹೊಂದ್ಕೋಬೇಕಾರ ಬಹಳ ಇದಾಕೈತಿ ರೈಟ್. ನಿನ್ನೆ ನಾವು ರಾತ್ರಿ ಊಟ ಮಾಡಿ ನಮಗೆಲ್ಲ ಉರ್ಯಾಕತೈತ್ರಿ ಆ ಪ್ರಕಾರ ಖಾರ ರೈಟ್. ಈಗ ಏನಂದ್ರೆ ಏನು ಎರಡನೇದ ನಾವು ತಿನ್ನುವಂತ ಪದ್ಧತಿ ಏನಿದೆ ಸರ್ ಖಾರ ಇದೆ. ಮತ್ತ ಅದ್ರಾಗ ಸ್ವಲ್ಪ ನಾನ್ ವೆಜ್ ವಾರದಾಗ 4 ದಿನ ಇಲ್ಲ 7 ದಿನ ನಾನ್ ವೆಜ್ ಕೂಡ ಕೆಲವೊಬ್ರು ಜನ ತಿಂತಿರ್ತಾರ ರೈಟ್. ಸೊ ಹಿಂಗಾಗಿ ಏನಪ್ಪಾ ಅಂತಂದ್ರೆ ಸರ್ ನಮ್ಮ ಬಾಡಿಗೆ ಏನಾಗಿತ್ತು, ನಾವು ತಿನ್ನುವಂತ ಆಹಾರ ಎಲ್ಲಿ ಹೋಗಿತ್ರಿ ಸರ್? ಹಲೋ, ನಾವು ತಿನ್ನುವಂತ ಆಹಾರ ಎಲ್ಲಿ ಹೋಗಿದ್ರಿ? ಹೊಟ್ಟೆಗೆ ಹೋಗ್ತೈತಿ. ಇಲ್ಲಿ ಡೈಜೆಷನ್ ಕ್ಲಿಯರ್ ಆತಂದ್ರ ಏನಾಗುದು ಸರ? ರೋಗಗಳು ಬರಂಗಿಲ್ಲ. ಇಲ್ಲೇ ಎಲ್ಲ ಅಡ್ಗಾಸ್ ಕೂತೈತಪ್ಪ ಅಂತಂದ್ರೆ ಏನಾಕೈತ್ರಿ ಸರ? ಸಮಸ್ಯೆ ಬರಕ್ ಸ್ಟಾರ್ಟ್ ಆಗೈತಿ. ಬಹಳಷ್ಟು ಜನ ಏನಪ್ಪಾ ಅಂತಂದ್ರ ಟಾಯ್ಲೆಟ್ ಹೋಗ್ತಾರ, ಮೊಬೈಲ್ ಹಿಡ್ಕೊಂಡ್ ಕುಂತಾರ, ಆದ್ರೂ ಕೂಡ ಟಾಯ್ಲೆಟ್ ಕ್ಲಿಯರ್ ಆಗಂಗಿಲ್ಲ. ಇನ್ನು ಕೆಲವೊಂದ್ ಜನ ಅದಾರ ಸರ್ 2 ಟೈಮ್ ಹೋಗ್ಬೇಕಾಕೈತಿ, ಬೆಳಿಗ್ಗೆ 1 ಟೈಮ್ ಸಾಯಂಕಾಲ 1 ಟೈಮ್. ಈ ಪ್ರಕಾರ ಪ್ರೆಷರ್ ಮಾಡ್ಬೇಕಾಕೈತಿ. ಯಾಕ್ರಿ? ಡೈಜೆಷನ್ ಇಂಪ್ರೂವ್ಮೆಂಟ್ ಇಲ್ಲ. ಅದ್ರ ಸಲುವಾಗಿ ಅಂದ್ರೆ ನಮ್ದು ಏನಪ್ಪ ಬಾಡಿ ಎಲ್ಲಕ್ಕಿಂತ ಇಂಪಾರ್ಟೆಂಟ್ ಮಷಿನ್ ಇಂಪಾರ್ಟೆಂಟ್ ಅಂದ್ರೆ ಯಾವ್ದು ಸರ? ಡೈಜೆಷನ್. ಇದೆಲ್ಲ ಕರೆಕ್ಟ್ ಐತೆ ಅಂತ ಇಟ್ಕೋರಿ, ಎಲ್ಲ ಬರೋದು. ಇದ್ರ ಒಂದ್ ಫೇಲ್ ಇತ್ತಂದ್ರೆ ಸರ್ ಎಲ್ಲಾ ಪ್ರಾಬ್ಲಮ್ ಚಾಲು ಆಗೈತಿ. ಸೊ ಅದ್ರ ಸಲುವಾಗಿ ಇದು ಡಿಟಾಕ್ಸಿಯಂ ಅಂತೇಳಿ ಒಂದು ಟ್ಯಾಬ್ಲೆಟ್ ಬರ್ತೈತ್ರಿ. ಓಕೆ, ಇದನ್ನ ನೀವು ಯೂಸ್ ಮಾಡ್ರಿ ಅಂತ ಇಟ್ಕೋರಿ. ಇವತ್ತು ನೀವು ರಾತ್ರಿ ಟ್ಯಾಬ್ಲೆಟ್ ತಗೊಂಡ್ರೆ ಅಂದ್ರೆ ನಾಳೆ ಬೆಳಿಗ್ಗೆ ನಿಮಗೆ ಬೆಳಿಗ್ಗೆ ರಿಸಲ್ಟ್ ಗ್ಯಾರಂಟಿ ಕಾಣ್ತೈತಿ ಸರ್. ಎಷ್ಟು ದಿನದಾಗ ಸರ? ಬರೀ 1 ದಿನ. ಯಾವ ತರ ಯೂಸ್ ಮಾಡಬೇಕ್ರಿ? ಆ ಒಂದು ಟ್ಯಾಬ್ಲೆಟ್ ಈ ಬಹಳ ಜನ ಸೂಪರ್ ಮಾಡಿದವರು ಅಂತೂ ಬಾಟಲ್ ತಗೊಂಡಿರ್ತಾರೆ. ಕಸ್ಟಮರ್ ಏನಪ್ಪಾ ಅಂದ್ರೆ ಬಾಟಲ್ ಗಂಟ್ಲೆ ಬಿಡಂಗಿಲ್ಲ. ಅವ್ರು ಏನ್ ಮಾಡಿ ಪೈಲ ಅವ್ರಿಗೆ ರಿಸಲ್ಟ್ ಸಲ ಒಂದು ಗುಳಿಗೆ ಕೊಡಿ ಸರ್ ಅವ್ರಿಗೆ. ಏನ್ರಿ ನಾನು ನಿಮ್ಗೆ ಹೇಳ್ತೇನೆ, ಒಂದು ಗುಳಿಗೆ ಕೊಟ್ಟಂದ್ರ ಅವನ ಕಡೆಯಿಂದ 10 ಕಸ್ಟಮರ್ ಗ್ಯಾರಂಟಿ ನಿಮ್ಗೆ ಬಂದ ಬರ್ತಾವ. ಯಾಕ್ರಿ? ಶುಗರ್ ಇದ್ದದ ಪ್ರಾಬ್ಲಮ್ ಯಾರಿಗೆ? ಶುಗರ್ಗೆ ಪರಿಚಯ ಇರೋರು ಇರ್ತಾರೆ. ಮುಳುವಾದಿ ಸಮಸ್ಯೆ ಇದ್ದವ್ರಿಗೆ ಸರ್ ಅವರಿಗೆ ಪ್ರಾಬ್ಲಮ್ ನೀವು ಕ್ಲಿಯರ್ ಮಾಡಿದ್ರ ಸರ್ ಅವ್ರ ಕಡೆ ಇರುವಂತ ಕಾಂಟ್ಯಾಕ್ಟ್ ಏನಾಗಿದೆ ಸರ್ ಆಟೋಮೆಟಿಕ್ ಜಾಸ್ತಿ ಐತಿ. ಇದು ಯಾವ ತರ ಯೂಸ್ ಮಾಡ್ಬೇಕ್ರಿ? ರಾತ್ರಿ ನಾವು ಊಟ ಆದ ನಂತರ ಅಂದ್ರೆ 8 ಗಂಟೆ 9 ಗಂಟೆ ಊಟ ಆಗುತ್ತೇವೆ. ಊಟ ಆಗಿ ಏನಪ್ಪಾ ಅಂತಂದ್ರೆ ಮಲ್ಕೊಳ್ಳೋ ಟೈಮ್. ಫಾರ್ ಎಕ್ಸಾಂಪಲ್ ಇವಾಗ 10 ಗಂಟೆಗೆ ಮಲ್ಕೊಳ್ಳೋದೇನ ಅಂತ ಇಟ್ಕೋರಿ. ಆ ಟೈಮ್ದಾಗ ಏನ್ ಮಾಡ್ಬೇಕು ಸರ್? ಇಷ್ಟು ಗ್ಲಾಸ್ ಏನ್ ಮಾಡ್ಬೇಕ್ರಿ? ಉಗುರು ಬೆಚ್ಚಗೆ ನೀರು. ಏನ್ರಿ? ತಣ್ಣೀರ್ ಇಲ್ಲ, ಉಗುರು ಬೆಚ್ಚಗೆ ನೀರು ತಗೋಬೇಕು. ಆ ಉಗುರು ಬೆಚ್ಚಗೆ ನಾವೇನಪ್ಪಾ ಅಂತಂದ್ರ ಆ ಹುಡುಗಿ ನುಂಗುದು, ಅದ್ ನಾ ಏನಪ್ಪಾ ಅಂದ್ರೆ ಉಗುರು ಬೆಚ್ಚಗೆ ನೀರ ಕುಡಿಯೋದ್ರಿ. ಒಂದ್ ವೇಳೆ ರಾತ್ರಿ ಎಚ್ಚರ ಆಗೈತಪ್ಪ ಅಂತಂದ್ರ ತಣ್ಣೀರ್ ಅಜಿಬಾತ ಕುಡಿಬಾರ್ದು, ಉಗುರು ಬೆಚ್ಚಗೆ ನೀರು ಕುಡಿ ಅಂತ ಹೇಳಿ. ಮತ್ತೆ ಬೆಳಿಗ್ಗೆ ಎದ್ದ ತಕ್ಷಣ ಒಂದು ಚರಿಗೆ ಉಗುರು ಬೆಚ್ಚಗೆ ನೀರು ಕುಡಿ ಅಂತ ಹೇಳಿ. ಎಷ್ಟ್ರಿ? ಅವ್ರ 5 ಗಂಟೆ ಕೇಳ್ತಾರೆ, 6 ಗಂಟೆ ಕೇಳ್ತಾರೆ, 7 ಗಂಟೆ ಕೇಳ್ತಾರಲ್ಲ, ಅವ್ರಿಗೆ ಗೊತ್ತಾಗೇ ಬಿಡ್ತೈತ್ರಿ ರೈಟ್. ಈ ಟ್ಯಾಬ್ಲೆಟ್ ತಗೊಂಡ್ರೆ ಬೆಳಿಗ್ಗೆ 5 ಗಂಟೆಗೆ ಎಫೆಕ್ಟ್ ಚಾಲು ಆಗಿಬಿಡ್ತೈತ್ರಿ. ಆ ಪ್ರಕಾರ ಏನಪ್ಪಾ ಅಂತಂದ್ರ ಟೋಟಲಿ ಬಾಡಿದ ಸರ್ಕ್ಯುಲೇಷನ್ ಮಾಡಕ್ ಸ್ಟಾರ್ಟ್ ಆಗೈತಿ, ಡೈಜೆಷನ್ ಇಂಪ್ರೂವ್ಮೆಂಟ್ ಮಾಡ್ತೈತಿ. ಇದರಿಂದ ಏನಪ್ಪಾ ಅಂತಂದ್ರೆ ಸರ್ ಹೊಟ್ಟಿ ಜಾಡ್ಸಕ್ ಚಾಲು ಆಗೈತ್ರಿ. ಏನಾಗೈತಿ ಸರ್? ಹೊಟ್ಟಿ ಜಾಡ್ಸಕ್ ಚಾಲು ಆಗೈತಿ. ಹೊಟ್ಟಿ ಜಾಡ್ಸಕ್ ಚಾಲು ಆತಂದ್ರ ಸರ್ ಮಷಿನ್ ಕರೆಕ್ಟ್ ಆಗಿ ವರ್ಕ್ ಆಗಕ ಸ್ಟಾರ್ಟ್ ಆಗೈತಿ. ಅವಾಗ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಮಧ್ಯಾಹ್ನ ಅವ್ರಿಗೆ ಏನ್ ಮಾಡ್ರಿ, ಇವತ್ತು ನೀವು ಡಿಟಾಕ್ಸಿಯಂ ಟ್ಯಾಬ್ಲೆಟ್ ಕೊಟ್ಟಿರಿ, ನಾಳಿಂದ ಅವ್ರಿಗೆ ಏನ್ ಹೇಳಿದ್ರು ಸರ್ ಇದು ಪಿಲ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡಿ. ಪಿಲ್ ಕೇರ್ ಅಂದ್ರೆ ಏನು ಸರ್? ಪೈಲ್ಸ್ ಪ್ರಾಬ್ಲಮ್, ರಕ್ತ ಮುಳುವಾದಿ, ಗಟ್ ಮುಳುವಾದಿ, ಉರುಕ್ ಮುಳುವಾದಿ, ಯಾವ ಬೇಕಾದ ಮುಳುವಾದಿ ಇದೆ ಸರ್, ಎಲ್ಲಾ ಮುಳುವಾದಿಗೂ ಕೂಡ ಸರ್ ರಾಮಬಾಣ ಔಷಧಿ ಏನಪ್ಪಾ ಅಂತಂದ್ರ ಪಿಲ್ ಕೇರ್. ಇದು ಯಾವ ತರ ಯೂಸ್ ಮಾಡಬೇಕು? ಇದು ಬೆಳಿಗ್ಗೆ ಎದ್ದ ತಕ್ಷಣ ಏನಪ್ಪಾ ಅಂದ್ರ ತಣ್ಣೀರಾಗ ತಗೋಬೇಕ್ರಿ. ಏನ್ರಿ? ಇಲ್ಲೈತ್ ನೋಡಿ, ಇದ ಪೈಲ್ಸ್ ಸಲುವಾಗಿ ಪಿಲ್ ಕೇರ್ ಅಂತ ಹೇಳಿ ಬರ್ತೈತ್ರಿ. ಓಕೆ, ಇದು ಕೂಡ ಏನಪ್ಪಾ ಅಂದ್ರ ಪೌಡರ್ ಐತಿ. ಬೆಳಿಗ್ಗೆ ಎದ್ದ ತಕ್ಷಣ ಯಾವ್ದ ಬೆಳಿಗ್ಗೆ ಎಷ್ಟ ಗ್ಲಾಸ್ ತಗೋದ್ ಹೇಳ್ರಿ, ಇಷ್ಟ ಗ್ಲಾಸ್ದಾಗ ಇಷ್ಟ ನೀರು, ತಣ್ಣೀರು, ನಾರ್ಮಲ್ ನೀರು, ಅವ್ರ ಯಾರು ನೀರು ಕುಡಿತಾರಲ್ಲ ಆ ನೀರ್ ಒಳಗೆ ಏನಪ್ಪಾ ಅಂತಂದ್ರೆ ಇದ್ರೊಳಗೆ ಆಲ್ರೆಡಿ ಚಮಚೆ ಇರ್ತೈತ್ರಿ ರೈಟ್. ಆ ಚಮಚೆಲಿಂದ ಕರೆಕ್ಟ್ ಆಗಿ 1 ಚಮಚೆ ಹಾಕಿ ಕರೆಕ್ಟ್ ಆಗಿ ಮಿಕ್ಸ್ ಮಾಡಿ ಖಾಲಿ ಹೊಟ್ಟಿಲೆ ಏನ್ ಸರ? ಖಾಲಿ ಹೊಟ್ಟಿಲೆ ಅದು ಎದ್ದ ತಕ್ಷಣ ಏನಪ್ಪಾ ಅಂತಂದ್ರೆ ಈ ಪ್ರಾಡಕ್ಟ್ ಅವ್ರಿಗೆ ಯೂಸ್ ಮಾಡಕ ಹಚ್ಚ್ರಿ. ಅವ್ರಿಗೆ ಇನ್ಸ್ಟೆಂಟ್ ಸರ 2 ರಿಂದ 3 ದಿನದಾಗ ಅವ್ರಿಗೆ ರಿಸಲ್ಟ್ ಗೊತ್ತಾಗ್ತದೆ. ಬಿಸಿನೀರಾಗ ಅಂತಂದ್ರೆ ಸರ್ ಗುಂಡಿ ಉರಿಯಾಕ್ ಚಾಲು ಆಗ್ತೈತಿ. ಇಲ್ಲ ರಿಯಾಲಿಟಿ ಇದೆ, ಉರಿಯಾಕ್ ಸ್ಟಾರ್ಟ್ ಅದಕ್ಕೆ ತಣ್ಣೀರಾಗ ಕೊಡ್ರಿ. ಬಿಸಿನೀರಾಗ ಕೊಟ್ರೆ ಸರ್ ಅಜಿಬಾತ್ ರಿಸಲ್ಟ್ ಬರಂಗಿಲ್ಲ. ತಣ್ಣೀರಾಗ ಕೊಡ್ರಿ ಸರ್. ನಮ್ದು ಹಿಂಗ ಪ್ರಾಬ್ಲಮ್ ಆಗೈತ್ರಿ. ಅಂದ್ರೆ ನಾವ್ ಹೇಳಿದ್ವಿ ತಣ್ಣೀರಾಗ ತಗೋ ಅಂತ ಹೇಳಿ, ಬಟ್ ಅವ್ರ ಏನ್ ಮಾಡಿದ್ರು ಬಿಸಿನೀರ್ ಒಳಗಡೆ ತಗೊಂಡಿದ್ರಿ. ಅವ್ರ ವಾಪಸ್ ಕಡಿಮೆ ಆಗತ್ತಿಲ್ಲ 2-3 ದಿವಸ ತಗೊಳತ್ತೀನಿ ಅಂತ ವಾಪಸ್ ಫೋನ್ ಮಾಡಿದ್ರೆ. ಬಟ್ ನಾವ್ ಈಗ ಹೆಂಗ್ ತಗೊಳತ್ತೀನಿ ಅಂತ ಕೇಳ್ದೆ. ಅವ ಇಲ್ರಿ ನಾ ಬಿಸಿನೀರ್ ಒಳಗಡೆ ತಗೊಳತ್ತೀನಿ, ಬಿಸಿನೀರ್ ಒಳಗಡೆ ತಗೊಳತ್ತೀವಿ ಅಂದ್ರೆ ನಾ ಏನ್ ಹೇಳಿದ್ದೆ ಅಂತ ಕೇಳ್ದೆ ನನಗೆ. ಒಂದ್ರೆ ನಾ ತಣ್ಣೀರ್ ಒಳಗಡೆ ತಗೋ ಅಂತ ಹೇಳಿದ್ನಿ, ನೀವು ಬಿಸಿನೀರ್ ನೀವು ತಗೊಂಡಿ, ಅದ್ರ ಸಲುವಾಗಿ ಜಾಸ್ತಿ ಆಗಿದೆ. ತಗೊಂಡ್ ಮತ್ ಮರ್ದಿನಾನೆ ವಾಪಸ್ ಕೊಡೋದ್ರೆ ತಣ್ಣೀರ್ ಒಳಗಡೆ ತಣ್ಣೀರಾಗ ಯೂಸ್ ಮಾಡ್ತಾರೆ ಸರ್. 3 ದಿನದಾಗ ಅವ್ರಿಗೆ ರಿಸಲ್ಟ್ ಬರ್ತದೆ. 3 ದಿನ ನಿಮ್ಗೆ ಹೇಳ್ತಾರೆ. ಮತ್ತೆ ಇದು ಔಷಧ ತಗೊಳ್ಳಲ್ಲ ಯಾರಿಗೆ ಹುರುಪ್ ಐತಲ್ಲ ಸರ್,
ಉರುಪ್ ಏನಾಕೈತ್ರಿ ಮನಗಣ್ಣ ಮತ್ತೆ ಜಾಸ್ತಿ ಆಕೈತಿ, ಏನಾಕೈತ್ರಿ ಹೆಚ್ಚಾಕೈತ್ರಿ, ಹೆಚ್ಚಾಗಿ ಮತ್ ಪೂರ್ತಿ ಕಡಿಮೆ ಆಗ್ಬಿಡ್ರಿ. ಕ್ಲಿಯರ್ ಆಗಿ ನಿಮ್ಗ್ರಿ ಇದು ಆತಂದ್ರೆ ಏನೋ ಮತ್ತೆ ಜಾಸ್ತಿ ಉರಿಯೋದಿತ್ತಪ್ಪ ಅಂತ ಅಂತಾರ ಅವ್ರ ನಿಮಗೆ, ಅವ್ರಿಗೆ ಏನ್ ಹೇಳೋದು ಪೌಡರ್ ಕೆಲಸ ಮಾಡೋದೈತಿ, ಜಾಸ್ತಿ ಟೆನ್ಷನ್ ತಗೋಬೇಡ್ರಿ. ಏನ್ ಹೇಳೋದು ಸರ, ಪೌಡರ್ ಕೆಲಸ ಮಾಡತೈತಿ, ಜಾಸ್ತಿ ಟೆನ್ಷನ್ ತಗೊಳ್ಳೋ ಅವಶ್ಯಕತೆ ಇಲ್ಲ. ಯಾರಿಗೆ ರಕ್ತ ಜಾಸ್ತಿ ಹೊಟ್ಟೈತಿರಲ್ಲ ಸರ, ಇನ್ನು ಯೂಸ್ ಮಾಡಂತೀರಿ ಇವ್ರು 2 ರಿಂದ 3 ದಿನದಾಗ ಏನಾಕೈತಿ ಬ್ಲೀಡಿಂಗ್ ಅನ್ನ ಸ್ಟಾಪ್ ಆಗೈತಿ. ಅಂದ್ರೆ ರಕ್ತ ಏನು ಬೀಳ್ತಿರ್ತಿಲ್ಲ ಸರ, ಅದೇನಾಕೈತಿ ಬ್ಲೀಡಿಂಗ್ ಅನ್ನ ಸ್ಟಾಪ್ ಮಾಡ್ತೈತಿ. ಇದು ಕಂಟಿನ್ಯೂ ಸರ್ ಯಾವುದೇ ಕಸ್ಟಮರ್ ಇರಲಿ, ಮಿನಿಮಮ್ ಆಯುರ್ವೇದಿಕ್ ಪದ್ಧತಿ ಒಳಗಡೆ 3 ತಿಂಗಳವರೆಗೆ ಕೋರ್ಸ್ ಕಂಪಲ್ಸರಿ ಮಾಡಕ್ ಹೇಳ್ರಿ ಸರ್. ಅಂದ್ರೆ 100% ಅವ್ರಿಗೆ ಎಲ್ಲಾ ಪರಿಪೂರ್ಣವಾದಂತ ಗ್ಯಾರಂಟಿ. ಈ ಜನ ಏನ್ ಕೇಳ್ತಾರೆ, ಗ್ಯಾರಂಟಿ ಕೇಳ್ತಾರೆ, ಬರೋಬರ್ಲ ಇದು ಯೂಸ್ ಮಾಡ್ತಪ್ಪ ನಮ್ಗೆ ರಿಸಲ್ಟ್ ಗ್ಯಾರಂಟಿ ಐತೆನ ಅಂತ ಹೇಳಿ. ಅವ್ರಿಗೆ ಏನ್ ಹೇಳಿದ್ರು ಫಸ್ಟ್ ಇದೊಂದು ಬಾಟ್ಲಿ ತಗೋ, ಇದ್ರೊಳಗಡೆ ನಿನಗೆ ರಿಸಲ್ಟ್ ಗೊತ್ತಾಕೈತಿ. ಇದು ಯೂಸ್ ಮಾಡಿದ ನಂತರ ಕಂಟಿನ್ಯೂ ಎಷ್ಟು ತಿಂಗಳ ಯೂಸ್ ಮಾಡಿದ್ರೆ 3 ತಿಂಗಳ ತನಕ ಕಂಟಿನ್ಯೂ ಅವ್ರಿಗೆ ಯೂಸ್ ಮಾಡಂತೇಳಿ 100% ಅವ್ರಿಗೆ ರಿಸಲ್ಟ್ ಗೊತ್ತಾಗೈತಿ. ಓಕೆ, ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ಸರ್ ಕಿಡ್ನಿ ಸ್ಟೋನ್, ಅದು ಕೂಡ ಏನಪ್ಪಾ ಅಂದ್ರೆ